ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿ ಒಬ್ಬರ ಪಾತ್ರ ಇದೆಯಾ? ಹೀಗೊಂದು ಅನುಮಾನ ಇದೀಗ ಬಲವಾಗಿ ಕಾಡ್ತಾ ಇದೆ. ಇನ್ಫ್ಯಾಕ್ಟ್ ಈ ಬೋಡೆ ಗ್ಯಾಂಗ್ ಅನ್ನ ಭೇಟಿಯಾಗ್ಲಿಕ್ಕೆ ಮುಂಚೆ ಚಿನ್ನಯ್ಯ ಆ ಸ್ವಾಮೀಜಿ ಬಳಿಗೆ ಬಂದಿದ್ನ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರೋ. ಧರ್ಮಸ್ಥಳ ಕೇಸ್ನಲ್ಲಿ ಸದ್ಯಕ್ಕೆ ಯಾರೆಲ್ಲ ಶಾಮೀಲಾಗಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಪ್ರಗತಿಯಾದಂತೆಲ್ಲ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿ ಹೆಸರು ಇದೀಗ ತಳುಕು ಹಾಕೊಳ್ತಾ ಇದೆ. ಪ್ರಕರಣದಲ್ಲಿ ಪ್ರಭಾವಿ ಸ್ವಾಮೀಜಿಯೊಬ್ಬರ ಪಾತ್ರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮೊದಲು ಈ ಚಿನ್ನಯ್ಯ ಹೋಗಿದ್ದೇ ಸ್ವಾಮೀಜಿ ಬಳಿಯ, ನಂತರದಲ್ಲಿ ಈತ ಬೋಡೆ ಗ್ಯಾಂಗ್ ಬಳಿಯಲ್ಲಿ ಬಂದನ ಅನ್ನೋ ಅನುಮಾನ ಕಾಡ್ತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ರಿ, ಯಾವ ಕಾರಣಕ್ಕಾಗಿ ಬಂದಿದ್ದಂತ? ಸರ್, ಏನು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಂತೆ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ಅಂತ. ಸರ್, ನಾನು ವಿಡಿಯೋ ಕೊಟ್ಟು ನಾನು ಲೋಕಾಯುಕ್ತಕ್ಕೆ ದೂರು ದಾಖಲು ಮಾಡ್ತಾ ಇದ್ದೀನಿ ಸರ್. ಅದು ಸತ್ಯ ಹೊರಗೆ ಬರಬೇಕು ಸರ್. ಎಲ್ಲ ಕಡೆ ತೇಜೋದೇ ಆಗುದಲ್ಲ ಸರ್. ಹೋರಾಟ ಮಾಡೋದು ನನಗೋಸ್ಕರ ಅಲ್ಲ, ನನ್ನ ಮನೆಗೋಸ್ಕರ ಅಲ್ಲ, ಮನೆಗೋಸ್ಕರ ಹೌದು, ನನ್ನ ಮಕ್ಕಳಿಗೂ ಹೌದು. ಅದೇ ರೀತಿಯಲ್ಲಿ ಉಳಿದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾಡ್ತಾ ಇರೋ ಸರ್. ಉಳಿದ ಸಮಾಜ ಹೆಣ್ಣು ಮಕ್ಕಳಿಗೆಲ್ಲ ಪ್ರತಿಯೊಬ್ಬರಿಗೋಸ್ಕರ ಮಾಡ್ತಾ ಇದೀವಿ ಸರ್. ಅದೇ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಅದು ಬಿಟ್ಟು ಒಬ್ಬರ ವಿರುದ್ಧ ಅಲ್ಲ, ನಾವು ಒಂದು ದೇವಸ್ಥಾನ ವಿರುದ್ಧ ಅಲ್ಲ, ಇಡೀ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದು ಅರ್ಥ ಮಾಡ್ಕೊಂಡಿರ್ಬೇಕು. ಏನು ಪ್ರಕರಣ ದಾಖಲು ಮಾಡಿ ಪದ್ಮಲತಾ ಕೇಸ್ ಪ್ರಕರಣ ಇದೇ ತರ ಇತ್ತು. ಇದೇ ರೀತಿಯಲ್ಲಿ ಹೋರಾಟ ಮಾಡುವ ಒಬ್ಬೊಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿ ಒಬ್ಬೊಬ್ಬರನ್ನ ಬದಿ ಹೊತ್ತಿದ್ರು ಸರ್. ಅದೇ ತರ ಆಗಬಾರ್ದು. ಅದಕ್ಕೋಸ್ಕರ ನಾನು ಇವತ್ತು ಬಂದಿರೋದು. ನನ್ನ ಮೇಲೆ ಯಾವ ಪ್ರಕರಣ ಸ್ಟೇಟ್ಮೆಂಟ್ ಕೊಡ್ತೀನಿ. ಅಲ್ಲ, ಇವತ್ತು ಇನ್ನೂ ರಜೆ ಇದೆ, 3-4 ದಿನ ರಜೆ ಇದೆ, ಜೈಲಿ ಹಾಕಿ ಬಂದಿರೋದು ಸರ್. ಪ್ಲಾನ್ ಇದ್ದದ್ದು ಜೈಲಿ ಹಾಕಲಿಕ್ಕೆ ಸರ್. ಯಾವುದಕ್ಕೂ ರೆಡಿ ಆಗಿದ್ದೀನಿ ನಾನು ತಪ್ಪು ಮಾಡಿಲ್ಲ. ಅದು ಯಾವುದೇ ಕೆಲಸ ಮಾಡಿದ್ರು ವಕೀಲರು ಅವರ ಹಂಗೆ. ಅದು ಬಿಟ್ಟು ನನ್ನೊಟ್ಟಿಗೆ ಅಂತ ಹೇಳ್ಬೇಡಿ ಸರ್. ನಾನಾಯ್ತು, ನಂದು ಕೆಲಸ ಆಯ್ತು, ನಾನೇನು ಅದನ್ನು ಕೊಡ್ತಾ ಇದ್ದೀನಿ. ವಕೀಲರು ಕೂಡ ಈಗ ಆತನ ಜೊತೆಗೆ ಕಾಣಿಸಿಕೊಳ್ತಾ ಇಲ್ಲ. ವಕೀಲೆಲ್ಲ ಇದ್ದೇ ಇರ್ತಾ ಸರ್, ಇಲ್ಲ ಅಂತ ಹೇಳಲ್ಲ ನಾನು. 100% ಇದ್ದೇ ಇರುತ್ತೆ. ಒಂದು ವಕೀಲರೇ ಕೊಟ್ಟಿರ್ಬೋದು, ಅದು ಹೇಳಿ ಗೊತ್ತಿಲ್ಲ. ಅದು ಅವರಿಗೆ ಬಿಟ್ಟರು ಸರ್. ಏನಿದ್ರು ಅವ್ರ ಒಂದು ವಿಷಯ ಬೇಡ, ಅವ್ರ ತರ ಒಂದು ವಕೀಲದ ಸ್ಟೇಟ್ಮೆಂಟ್ ಕೇಳಿ ಸರ್. ನನ್ನದೇನಿದೆ, ನಾನೇನು ಮಾಡ್ತಾ ಇದ್ದೀನಿ ಅದು ಕೇಳಿ ನಾನು ಹೇಳ್ತೀನಿ, ರೆಡಿ ಇದ್ದೀನಿ ಸರ್. ಬುರುಡೆ ತಂದದ್ದೇ ನೀವು ಅಂತ ಈಗ ಚರ್ಚೆ ಆಗ್ತಾ ಇದೆ. ಹೌದಾ, ನೀವೇ ಬುರುಡೆ ತಂದದ್ದು? ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಯಾರು ಬರ್ತೀರಾ? ತಾವು ಬರ್ತೀರಾ? ಇಲ್ಲ ತಮ್ಮ ಮೇಲಾದಿ ನಿಮ್ಮ ಇದು ಯಾವುದೋ ವಾಹಿನಿಯಿಂದ ಯಾರೋ ಬರ್ತೀರಾ? ನಾನು ಬರ್ತೀನಿ ಅಲ್ಲ ಅಂತ ಹೇಳಲಿಕ್ಕೆ. ಒದ್ದೆ ಬಟ್ಟೆಯಲ್ಲಿ ನಾನು ನಂಬುದು, ದೇವರು ನಂಬುದು. ಒದ್ದೆ ಬಟ್ಟೆಯಲ್ಲಿ ಏನೋ ನೇತ್ರವಾದದಲ್ಲಿ ಸ್ನಾನ ಮಾಡಿ ನಾನು ಬರ್ತೀನಿ. ನಾನು ಹೇಳ್ತೀನಿ ನಾನು ತಂದಿಲ್ಲ ಅಂತ. ಇದೆಯಾ? ಬರ್ತೀರಾ? ಕಳಿಸ್ತೀರಾ? ಕಳಿಸಿ. ಯಾವ ಟೈಮ್ ಹೇಳಿ, ಆ ಟೈಮ್ಗೆ ನಾನು ಬರ್ತೀನಿ. ಪ್ರತಿಯೊಬ್ಬರು ಕರೆಯೋಣ. ಅದು ಏನಕ್ಕೆ ಸರ್ ಆತರ ಮಾಡ್ತಾ ಇರೋದು? ಇವರ SIT ಅವರು ಕೊಟ್ಟಿರ, ನಾನು ಜಯಂತ್ ತಂದಿರೋ ಕೊಟ್ಟಿದ್ದಾರಾ? ಇವಾಗ ನೋಡಿ, ತಮ್ಮ ಮಾಹಿತಿ ಬರುವಾಗ SIT ಕರಿಬೇಕು, ನಾನು ಹೋಗ್ತೀನಿ. ಹೋಗಿ ನನ್ನ ಮಾಹಿತಿ ನಾನು ಕೊಡ್ತೀನಿ. ಇವಾಗ ಕಾನೂನು ಎಂಬುದನ್ನು ಯಾರು ನಂಬಿಕೆ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾನು ಇವತ್ತು ಬಂದಿರೋದು. ನಾನು ಸುಜಾತ ಭಟ್ ಅವರು ಕೂಡ ನೀವು ಅವರನ್ನ ಪ್ರಚೋದನೆ ಮಾಡಿ ಈ ರೀತಿಯಾಗಿ ಹೇಳಿಕೆ ನೀಡಿದ್ದು ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಏನ್ ಹೇಳ್ತೀರಿ ಸುಜಾತ ಭಟ್ ಅವರ ಬಗ್ಗೆ? ಈಗ ಸಂಪರ್ಕದಲ್ಲಿ ಇದ್ದಾರೆ? ಇಲ್ಲ, ಮೊನ್ನೆ ನಾನೇ ಫೋನ್ ಮಾಡಿದೆ. ಫೋನ್ ಮಾಡುವಾಗ ತೀತಾ ಇಲ್ಲ, ಅದೇನದು ಗೊತ್ತಿಲ್ಲ. ಆದ್ರೆ ಅಂತ ಕೆಲಸ ನಾನು ಮಾಡಿಲ್ಲ ಸರ್. ಅದು ಏನು ಉದ್ದೇಶ ಸರ್? ಏನು ಉದ್ದೇಶ ಆಗಿರೋದು? ಸುಜಾತ ಭಟ್ರನ್ನು ನಾನೊಂದು ಸುಳ್ಳು ಹೇಳಿ ಕರ್ಕೊಂಡು ಬರೋಕೆ ಉದ್ದೇಶ ಏನಾಗಿರ್ಬೋದು? ಇದೆಯಾ? ಇದ್ರೆ ಹೇಳಿ ಸರ್. ಇದ್ರೆ ಹೇಳಿ, ತಾವು ಹೇಳ್ಬೇಕು. ತಾವು ಮಾಧ್ಯಮ ಎಲ್ಲಾರು ಸುದ್ದಿ ಸಿಗಿರ್ಬೋದು, ಹೇಳಿ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಸುಜಾತ ಭಟ್ ಅವರು ಅವರ ಮಗಳಿದ್ದಾರೆ, ಅವರು ಹೇಳಿರೋದು, ನಾನು ಹೇಳಿರಲ್ಲ. ಅವ್ರ ಮುನ್ನೆ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಹೇಳ್ತಾ ಇದಾರೆ. ಅದನ್ನ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಗೊತ್ತಾ? ನಾನು ವಿಷಯ ಮಾಡಿದೆ. ಯಾವುದು 100% ನಾವು ನೀವು ಒಡನಾಟ ಇದೆ ತಾನೆ. ನಾಳೆ ಒಂದು ವಿಷಯ ಆಗುವ ಕೇಳ್ತಾರೆ, ಒಡನಾಟ ಹೌದು ಕಡೆ ಸುದ್ದಿ ಮಾಡ್ತಾ ಇದೀರಿ, ಹೇಳ್ತಾ ಇದ್ದೀನಿ, ಇದೇ ಒಡನಾಟ. ಅದೆಲ್ಲ ಬೇರೆ ಏನೋ ಒಡನಾಟ ಇದೆಯಾ? ಸುಳ್ಳು ಕಥೆಯನ್ನು ಕಟ್ಟಲಿಕ್ಕೆ ನಾನು ಹೇಳಿದಿನ? ಅಂತ ಕೆಲಸ ಮಾಡಿಲ್ಲ ಸರ್. ಅಂತ ಕೆಲಸ ಮಾಡೋದೇ ಇಲ್ಲ. ಇಂದಿನ ತನಕ ಹೇಳ್ತಾ ಇದ್ದೀನಿ, ನ್ಯಾಯಯುತವಾಗಿದ್ದೇನೆ, ಸತ್ಯವಂತವಾಗಿ. ಇವತ್ತು ಈ ಕೆಲಸ, ಈ ಧರ್ಮಸ್ಥಳ ಕೆಲಸಕ್ಕೆ, ಈ ಧರ್ಮಸ್ಥಳದಲ್ಲಿ ಆಗ್ತಾ ಅಕ್ರಮ ವ್ಯವಹಾರ ವಿಷಯದಲ್ಲಿ ಕೈ ಹಾಕ್ತೀನಿ ಸರ್. ಸುಜಾತ ಭಟ್ ಅವರು ಹೇಳ್ತಿರುವಂತ ಸುಳ್ಳು ಅಂತ ಈಗ ಹೇಳ್ತಾರೆ. 100% ಸರ್. ಸುಜಾತ ಭಟ್ಟಿಗೆ ಮುನ್ನೆ ತಮ್ಮ ಮಾಧ್ಯಮದಲ್ಲಿ ಹೇಳು ಮಗಳಿಲ್ಲ ಅಂತ, ತಮ್ಮ ಮಾಧ್ಯಮದಲ್ಲಿ ಮಗಳಿದ್ದಾರಂತ ಹೇಳೋದು. ಆ ಇನ್ನೊಂದು ಕಾರಲ್ಲಿ, ಯಾವುದೋ ಒಂದು ಕಾರಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ, ಅವರ ಮೇಲೆ ಮಾತ್ರ ಪ್ರಕರಣ ದಾಖಲು ಮಾಡ್ತಾರೆ. ಅಂದ್ರೆ ಜನರಿಗೆ ಗೊಂದಲದ ಹೇಳಿಕೆಗಳನ್ನು ನೀಡಿ ಪ್ರಚೋದನೆ ಮಾಡಿಸ್ತಾ ಇರೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾರಂತ ಹುಡುಕಲೇಬೇಕು. ಅದ್ರ ದೂರ ಕೊಡ್ತೀನಿ. ಆವಾಗ ಸುಜಾತ ಮೇಡಮ್ ಅವ್ರನ್ನ ಕರೆಸಿಬಿಟ್ಟು ಅವರ ಸ್ಟೇಟ್ಮೆಂಟ್ ಮಾಡಬೇಕು. ನಾನು ಯಾವತ್ತು ಅವ್ರನ್ನ ಪರಿಚಯ ಆಗಿರೋದು, ನಾನು ಏನ್ ಹೇಳಿದೆ. ಇವತ್ತು ವಾಯ್ಸ್ರಾಗೆಲ್ಲ ಕಳ್ಸ್ಕೊಳ್ಬೇಕಾ? ಮುನ್ನೆ ಸ್ವಲ್ಪ ಹಾಕಿದ್ದೀನಿ, ಕಳ್ಸ್ಕೊಳ್ಬೇಕಾ? ಆ ಸುಜಾತ ಮೇಡಮ್ ನಾನು ಮಾತಾಡಿರೋದು ಇವಾಗ ನಿಮ್ಮ ಮುಂದೆ ತೆಗೆದು ಕೇಳಿಸ್ತೀನಿ. ಅದರಲ್ಲಿ ಎಲ್ಲಾದ್ರೂ ನಾನು ದೇವಸ್ಥಾನ ವಿರುದ್ಧ ಇಲ್ಲ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಈ ರೀತಿ ಕಟ್ಟಿ ನಾನು ಇಷ್ಟು. ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿ ಒಬ್ಬರ ಪಾತ್ರ ಇದೆಯಾ? ಹೀಗೊಂದು ಅನುಮಾನ ಇದೀಗ ಬಲವಾಗಿ ಕಾಡ್ತಾ ಇದೆ. ಇನ್ಫ್ಯಾಕ್ಟ್ ಈ ಬೋಡೆ ಗ್ಯಾಂಗ್ ಅನ್ನ ಭೇಟಿಯಾಗ್ಲಿಕ್ಕೆ ಮುಂಚೆ ಚಿನ್ನಯ್ಯ ಆ ಸ್ವಾಮೀಜಿ ಬಳಿಗೆ ಬಂದಿದ್ನ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರೋ.
ಧರ್ಮಸ್ಥಳ ಕೇಸ್ನಲ್ಲಿ ಸದ್ಯಕ್ಕೆ ಯಾರೆಲ್ಲ ಶಾಮೀಲಾಗಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಪ್ರಗತಿಯಾದಂತೆಲ್ಲ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿ ಹೆಸರು ಇದೀಗ ತಳಕು ಹಾಕೊಳ್ತಾ ಇದೆ. ಪ್ರಕರಣದಲ್ಲಿ ಪ್ರಭಾವಿ ಸ್ವಾಮೀಜಿಯೊಬ್ಬರ ಪಾತ್ರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮೊದಲು ಈ ಚಿನ್ನಯ್ಯ ಹೋಗಿದ್ದೆ ಸ್ವಾಮೀಜಿ ಬಳಿಯ, ನಂತರದಲ್ಲಿ ಈತ ಬುರ್ಡೆ ಗ್ಯಾಂಗ್ ಬಳಿಯಲ್ಲಿ ಬಂದನ ಅನ್ನುವ ಅನುಮಾನ ಕಾಡ್ತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ರಿ, ಯಾವ ಕಾರಣಕ್ಕಾಗಿ ಬಂದಿದ್ದಂತ? ಸರ್ ಏನು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಂತೆ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ಅಂತ. ಸರ್ ನಾನು ವಿಡಿಯೋ ಕೊಟ್ಟು ನಾನು ಲೋಕಾಯುಕ್ತಗೆ ದೂರು ದಾಖಲು ಮಾಡ್ತಾ ಇದ್ದೀನಿ ಸರ್. ಅದು ಸತ್ಯ ಹೊರಗೆ ಬರಬೇಕು ಸರ್. ಎಲ್ಲ ಕಡೆ ತೇಜೋದೆ ಆಗುದಲ್ಲ ಸರ್. ಹೋರಾಟ ಮಾಡೋದು ನನಗೋಸ್ಕರ ಅಲ್ಲ, ನನ್ನ ಮನೆಗೋಸ್ಕರ ಹೌದು, ನನ್ನ ಮಕ್ಕಳಿಗೂ ಹೌದು. ಅದೇ ರೀತಿಯಲ್ಲಿ ಉಳಿದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾಡ್ತಾ ಇರೋ ಸರ್. ಉಳಿದ ಸಮಾಜ ಹೆಣ್ಣು ಮಕ್ಕಳಿಗೆಲ್ಲ ಪ್ರತಿಯೊಬ್ಬರಿಗೋಸ್ಕರ ಮಾಡ್ತಾ ಇದೀವಿ ಸರ್. ಅದೇ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಅದು ಬಿಟ್ಟು ಒಬ್ಬರ ವಿರುದ್ಧ ಅಲ್ಲ, ನಾವು ಒಂದು ದೇವಸ್ಥಾನ ವಿರುದ್ಧ ಅಲ್ಲ, ಇಡೀ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದು ಅರ್ಥ ಮಾಡ್ಕೊಂಡಿರ್ಬೇಕು. ಏನು ಪ್ರಕರಣ ದಾಖಲು ಮಾಡಿ ಪದ್ಮನಾಭ ಕೇಸ್ ಪ್ರಕರಣ ಇದೇ ತರ ಇತ್ತು. ಇದೇ ರೀತಿಯಲ್ಲಿ ಹೋರಾಟ ಮಾಡುವ ಒಬ್ಬೊಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿ ಒಬ್ಬೊಬ್ಬರನ್ನ ಬದಿ ಹೊತ್ತಿದ್ರು ಸರ್. ಅದೇ ತರ ಆಗಬಾರ್ದು. ಅದಕ್ಕೋಸ್ಕರ ನಾನು ಇವತ್ತು ಬಂದಿರೋದು. ನನ್ನ ಮೇಲೆ ಯಾವ ಪ್ರಕರಣ ಸ್ಟೇಟ್ಮೆಂಟ್ ಕೊಡ್ತೀನಿ. ಅಲ್ಲ, ಇವತ್ತು ಇನ್ನೂ ರಜೆ ಇದೆ, 3-4 ದಿನ ರಜೆ ಇದೆ, ಜೈಲಿ ಹಾಕಲಿ ಬಂದಿರೋದು ಸರ್. ಪ್ಲಾನ್ ಇದ್ದದ್ದು ಜೈಲಿ ಹಾಕಲಿಕ್ಕೆ ಸರ್. ಯಾವುದಕ್ಕೂ ರೆಡಿ ಆಗಿದ್ದೀನಿ ನಾನು ತಪ್ಪು ಮಾಡಿಲ್ಲ. ಅದು ಯಾವುದೇ ಕೆಲಸ ಮಾಡಿದ್ರು ವಕೀಲರು ಅವರ ಹಂಗೆ. ಅದು ಬಿಟ್ಟು ನನ್ನೊಟ್ಟಿಗೆ ಅಂತ ಹೇಳ್ಬೇಡಿ ಸರ್. ನಾನಾಯ್ತು, ನಂದು ಕೆಲಸ ಆಯ್ತು, ನಾನೇನು ಅದನ್ನು ಕೊಡ್ತಾ ಇದ್ದೀನಿ. ವಕೀಲರು ಕೂಡ ಈಗ ಆತನ ಜೊತೆಗೆ ಕಾಣಿಸಿಕೊಳ್ತಾ ಇಲ್ಲ. ವಕೀಲೆಲ್ಲ ಇದ್ದೇ ಇರ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ ನಾನು. 100% ಇದ್ದೇ ಇರುತ್ತೆ. ಒಂದು ವಕೀಲರೇ ಕೊಟ್ಟಿರ್ಬೋದು, ಅದು ಹೇಳಿ ಗೊತ್ತಿಲ್ಲ. ಅದು ಅವರಿಗೆ ಬಿಟ್ಟರು ಸರ್. ಏನಿದ್ರು ಅವ್ರ ಒಂದು ವಿಷಯ ಬೇಡ, ಅವ್ರ ತರ ಒಂದು ವಕೀಲದ ಸ್ಟೇಟ್ಮೆಂಟ್ ಕೇಳಿ ಸರ್. ನನ್ನದೇನಿದೆ, ನಾನೇನು ಮಾಡ್ತಾ ಇದ್ದೀನಿ ಅದು ಕೇಳಿ ನಾನು ಹೇಳಿದ್ದೀನಿ ಸರ್. ಬುರುಡೆ ತಂದದ್ದೇ ನೀವು ಅಂತ ಈಗ ಚರ್ಚೆ ಆಗ್ತಾ ಇದೆ. ಹೌದಾ, ನೀವೇ ಬುರುಡೆ ತಂದದ್ದು? ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಯಾರು ಬರ್ತೀರಾ? ತಾವು ಬರ್ತೀರಾ? ಇಲ್ಲ ತಮ್ಮ ಮೇಲಾದಿ ನಿಮ್ಮ ಇದು ಯಾವುದೋ ವಾಹಿನಿಯಿಂದ ಯಾರೋ ಬರ್ತೀರಾ? ನಾನು ಬರ್ತೀನಿ ಅಲ್ಲ ಅಂತ ಹೇಳಲಿಕ್ಕೆ. ಒದ್ದೆ ಬಟ್ಟೆಯಲ್ಲಿ ನಾನು ನಂಬುದು, ದೇವರು ನಂಬುದು. ಒದ್ದೆ ಬಟ್ಟೆಯಲ್ಲಿ ಏನೋ ನೇತ್ರವಾದದಲ್ಲಿ ಸ್ನಾನ ಮಾಡಿ ನಾನು ಬರ್ತೀನಿ. ನಾನು ಹೇಳ್ತೀನಿ ನಾನು ತಂದಿಲ್ಲ ಅಂತ. ಇದೆಯಾ? ಬರ್ತೀರಾ? ಸಂಬಂಧ ಇಲ್ಲ. ಕಳಿಸ್ತೀರಾ? ಕಳಿಸಿ. ಯಾವ ಟೈಮ್ ಹೇಳಿ, ಆ ಟೈಮ್ಗೆ ನಾನು ಬರ್ತೀನಿ. ಪ್ರತಿಯೊಬ್ಬರು ಕರೆಯೋಣ. ಅದು ಏನಕ್ಕೆ ಸರ್ ಆತರ ಮಾಡ್ತಾ ಇರೋದು? ಇವನ SIT ಅವ್ರು ಕೊಟ್ಟಿರ, ನಾನು ಜಯಂತ್ ತಂದ್ರು ಕೊಟ್ಟಿದ್ದಾರಾ? ಇವಾಗ ನೋಡಿ, ತಮ್ಮ ಮಾಹಿತಿ ಬರುವಾಗ SIT ಕರಿಬೇಕು, ನಾನು ಹೋಗ್ತೀನಿ. ಹೋಗಿ ನನ್ನ ಮಾಹಿತಿ ನಾನು ಕೊಡ್ತೀನಿ. ಇವಾಗ ಕಾನೂನು ಎಂಬುದನ್ನು ಯಾರು ನಂಬಿಕೆ ಇರೋದಂಗೆ ಮಾಡಿಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾನು ಇವತ್ತು ಬಂದಿರೋದು. ನಾನು ಸುಜಾತ ಭಟ್ ಅವರು ಕೂಡ ನೀವು ಅವರನ್ನ ಪ್ರಚೋದನೆ ಮಾಡಿ ಈ ರೀತಿಯಾಗಿ ಹೇಳಿಕೆ ನೀಡಿದ್ದು ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಏನ್ ಹೇಳ್ತೀರಿ ಸುಜಾತ ಭಟ್ ಅವ್ರ ಬಗ್ಗೆ? ಈಗ ಸಂಪರ್ಕದಲ್ಲಿ ಇದ್ದಾರೆ? ಇಲ್ಲ, ಮೊನ್ನೆ ನಾನೇ ಫೋನ್ ಮಾಡುವಾಗ ತೀತಾ ಇಲ್ಲ, ಅದೇನದು ಗೊತ್ತಿಲ್ಲ. ಆದ್ರೆ ಅಂತ ಕೆಲಸ ನಾನು ಮಾಡಿಲ್ಲ ಸರ್. ಅದು ಏನು ಉದ್ದೇಶ ಸರ್? ಏನು ಉದ್ದೇಶ ಆಗಿರೋದು? ಸುಜಾತ ಭಟ್ಟನ್ನು ನಾನೊಂದು ಸುಳ್ಳು ಹೇಳಿ ಕರ್ಕೊಂಡು ಬರೋಕೆ ಉದ್ದೇಶ ಏನಾಗಿರ್ಬೋದು? ಏನಿದೆಯಾ? ಇದ್ರೆ ಹೇಳಿ ಸರ್. ಇದ್ರೆ ಹೇಳಿ, ತಾವು ಹೇಳ್ಬೇಕು. ತಾವು ಮಾಧ್ಯಮದಲ್ಲಿ ಎಲ್ಲರೂ ಸುದ್ದಿ ಸಿಗಿರ್ಬೋದು, ಹೇಳಿ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಸುಜಾತ ಭಟ್ ಅವರು ಅವರ ಮಗಳಿದ್ದಾರೆ, ಅವರು ಹೇಳಿರೋದು, ನಾನು ಹೇಳಿರಲ್ಲ. ಅವ್ರ ಮುನ್ನೆ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಹೇಳ್ತಾ ಇದಾರೆ. ಅದನ್ನ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಗೊತ್ತಾ? ನಾನು ವಿಷಯ ಮಾಡಿದೆ. ಯಾವುದು 100% ನಾವು ನೀವು ಒಡನಾಟ ಇದೆ ತಾನೆ. ನಾಳೆ ಒಂದು ವಿಷಯ ಆಗುವಾಗ ಕೇಳ್ತಾರೆ, ಒಡನಾಟ ಹೌದು ಕಡೆ ಸುದ್ದಿ ಮಾಡ್ತಾ ಇದೀರಿ, ಹೇಳ್ತಾ ಇದ್ದೀನಿ, ಇದೇ ಒಡನಾಟ. ಅದೆಲ್ಲ ಬೇರೆ ಏನೋ ಒಡನಾಟ ಇದೆಯಾ? ಸುಳ್ಳು ಕಥೆಯನ್ನು ಕಟ್ಟಲಿಕ್ಕೆ ನಾನು ಹೇಳಿದಿನ? ಅಂತ ಕೆಲಸ ಮಾಡಿಲ್ಲ ಸರ್. ಅಂತ ಕೆಲಸ ಮಾಡೋದೇ ಇಲ್ಲ. ಇಂದಿನ ತನಕ ಹೇಳ್ತಾ ಇದ್ದೀನಿ, ನ್ಯಾಯಯುತವಾಗಿದ್ದೀನಿ, ಸತ್ಯವಂತವಾಗಿ. ಇವತ್ತು ಈ ಧರ್ಮಸ್ಥಳ ಕೆಲಸಕ್ಕೆ, ಈ ಧರ್ಮಸ್ಥಳದಲ್ಲಿ ಆಗ್ತಾ ಅಕ್ರಮ ವ್ಯವಹಾರ ವಿಷಯದಲ್ಲಿ ಕೈ ಹಾಕಿದ್ದೀನಿ ಸರ್. ಸುಜಾತ ಭಟ್ ಅವರು ಹೇಳ್ತಿರುವಂತ ಸುಳ್ಳು ಅಂತ ಈಗ ಹೇಳ್ತಾರೆ. 100% ಸರ್. ಸುಜಾತ ಭಟ್ಟಿಗೆ ಮುನ್ನೆ ತಮ್ಮ ಮಾಧ್ಯಮದಲ್ಲಿ ಹೇಳು ಮಗಳಿಲ್ಲ ಅಂತ, ತಮ್ಮ ಮಾಧ್ಯಮದಲ್ಲಿ ಮಗಳಿದ್ದಾರಂತ ಹೇಳೋದು. ಆ ಇನ್ನೊಂದು ಕಾರಲ್ಲಿ, ಯಾವುದೋ ಒಂದು ಕಾರಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ, ಅವರ ಮೇಲೆ ಮಾತ್ರ ಪ್ರಕರಣ ದಾಖಲು ಮಾಡ್ತಾರೆ. ಅಂದ್ರೆ ಜನರಿಗೆ ಗೊಂದಲದ ಹೇಳಿಕೆಗಳನ್ನು ನೀಡಿ ಪ್ರಚೋದನೆ ಮಾಡಿಸ್ತಾ ಇರೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾರಂತ ಹುಡುಕಲೇಬೇಕು. ಅದ್ರ ದೂರ ಕೊಟ್ಟೇ ಕೊಡ್ತೀನಿ. ಆವಾಗ ಸುಜಾತ ಮೇಡಮ್ ಅವ್ರನ್ನ ಕರೆಸಿಬಿಟ್ಟು ಅವರ ಸ್ಟೇಟ್ಮೆಂಟ್ ಮಾಡಬೇಕು. ನಾನು ಯಾವತ್ತು ಅವ್ರನ್ನ ಪರಿಚಯ ಆಗಿರೋದು, ನಾನು ಏನ್ ಹೇಳಿದೆ. ಇವತ್ತು ವಯಸ್ಸರ ಕಳ್ಸಿಕೊಡ್ಬೇಕಾ? ಮುನ್ನೆ ಸ್ವಲ್ಪ ಹಾಕಿದ್ದೀನಿ, ಕಳ್ಸಿಕೊಡ್ಬೇಕಾ? ಆ ಸುಜಾತ ಮೇಡಮ್ ನಾನು ಮಾತಾಡಿರೋದು ಇವಾಗ ನಿಮ್ಮ ಮುಂದೆ ತೆಗೆದು ಕೇಳಿಸ್ತೀನಿ. ಅದರಲ್ಲಿ ಎಲ್ಲಾದ್ರೂ ನಾನು ದೇವಸ್ಥಾನ ವಿರುದ್ಧ ಇಲ್ಲ